ಸ್ಮರಣೆ ಮಾಡ್ತಾ ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಮಹಾತಪಸ್ವಿ ಅಪ್ಪ ಮುರುಗೇಂದ್ರ ಶಿವಯುಗಳವರನ್ನ ಸ್ಮರಣೆ ಮಾಡ್ತಾ ಸಿದ್ದಲಿಂಗಪ್ಪರವರನ್ನ ಮರಳಶಂಕರ ದೇವರನ್ನ ಸ್ಮರಣೆ ಮಾಡ್ತಾ ಇವತ್ತು ಗಾಯಕ್ವಾಡ್ ತೋಟದಲ್ಲಿ ಸಿದ್ದಾರೂಢರ ಜೀವನ ಚರಿತ್ರೆಯ ಪ್ರವಚನವನ್ನ ತಮ್ಮೆಲ್ಲರಿಗೂ ಅರ್ಥ ಆಗುವಂತೆ ತಮ್ಮ ಚಿಂತನೆಗಳನ್ನ ಜ್ಞಾನದಾಸೋಹವನ್ನ ನೀಡಿರುವಂತ ಈ ನಾಡಿನ ಶ್ರೇಷ್ಠ ಪ್ರವಚನಕಾರರು ಆತ್ಮೀಯರಾಗಿರುವಂತಹ ಪೂಜ್ಯ ಬಾಬುರಾವ್ ಮಹಾರಾಜರು ಚರ್ಚೆ ಮಠದಲ್ಲಿ ಬಸವ ಸಂಸ್ಕೃತಿ ಪ್ರವಚನವನ್ನ ತುಂಬಾ ಅರ್ಥಪೂರ್ಣವಾಗಿ ನೆರವೇರಿಸಿಕೊಡ್ತಾ ಇರುವಂತ ಪರಮ ಪೂಜ್ಯ ಬಸವ ಪ್ರಕಾಶ ಮಹಾಸ್ವಾಮೀಜಿಗಳಲ್ಲಿ ಸಮರ್ಪಣೆ ಮಾಡ್ತಾರೆ. ನಮ್ಮ ಸತ್ಯ ಗ್ರಾಮದವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜನಗಳ ನಾಡಿ ಮಿಡಿತವಾಗಿ ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಜಡಪ್ಪ ಕೊಂಬಾರವರಲ್ಲಿ ನಮ್ಮ ಮಠಪತಿ ಶರಣರಲ್ಲಿ ಮಲ್ಲಪ್ಪಣ್ಣ ಕೆಗುಂಚಿಯವರಲ್ಲಿ ಶರಣರಾಗಿರುವಂತಹ ಅಣ್ಣಪ್ಪ ಶರಣರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಅನುಭವಗಳಾಗಿರುವಂತಹ ಪುಟಾಣಿ ಶರಣರಲ್ಲಿ ಈ ಸಮಾರಂಭದಲ್ಲಿ ತುಂಬಾ ಶ್ರದ್ಧೆಯಿಂದ ಸಮಯ ಆದರೂ ಕೂಡ ತುಂಬಾ ಶ್ರದ್ಧೆಯಿಂದ ಕೇಳ್ತಾ ಇರುವಂತ ಯಾವತ್ತು ಗಾಯಕ್ವಾಡ್ ತೋಟದ ಸರ್ವ ಶರಣ ಶರಣಿಯರೇ ನಿಮ್ಮೆಲ್ಲ ಅಂತರಗಳಿಗೆ ಶರಣೋತ್ಸವ. ಇವತ್ತು ಸಮಯ ಬಹಳ ಆಗಿದೆ, ಆದ್ರೂ ಕೂಡ ನಾಲ್ಕು ಮಾತುಗಳು ಸಾಂಕೇತಿಕವಾಗಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಗಾಯಕ್ವಾಡ ತೋಟದ ಈ ಎಲ್ಲ ಭಕ್ತಾದಿಗಳು ಕಾಯಕಜ್ಞರು, ಮುಕ್ತರು, ನಿರುಪದ್ರವಿ. ಬಸವಾದಿ ಶರಣರು ಹೇಳುವಂತೆ ಕಾಯಕವೇ ಕೈಲಾಸ, ಕಾಯಕವನ್ನ ಮಾಡೋದ್ರಲ್ಲೇ ದೇವರನ್ನು ಕಾಣುವಂತ ತಾವೆಲ್ಲ ಪುಣ್ಯಾತ್ಮರು. ಇವತ್ತು ಗಾಯಕ್ವಾಡ್ ತೋಟದಲ್ಲಿ ಸಿದ್ದಾರೂಢ ಜೀವನ ಚರಿತ್ರೆಯನ್ನ ತಾವೆಲ್ಲ ಕೇಳ್ತಾ ಇದ್ದೀವಿ. ಈ ನೆಲದ ಸುದೈವ ಸಿದ್ದಾರೂಢರು, ಅಪ್ಪ ಮುರುಗೇಂದ್ರ ಶಿವಯೋಗಿಗಳು, ರಾಮಕೃಷ್ಣ ಪರಮಹಂಸರು, ಶಿರಡಿಯ ಸಾಯಿಬಾಬಾ, ಇವರು ಒಂದೇ ಇಸ್ವಿ 1836ನೇ ಇಸ್ವಿಯಲ್ಲಿ ಒಂದೇ ವರ್ಷದಲ್ಲಿ ಹುಟ್ಟಿರುವಂತ ಮಹಾತ್ಮರು. ಇವರ ಸಹಪಾಠಿಗಳಾಗಿ ಇವರ ಸಮಕಾಲೀನರು ನವಲಗುಂದದ ನಾಗಲಿಂಗಜ್ಜ ಅವರು, ಶಿಶುನಾಳ ಶರೀಫರು, ಇವರೆಲ್ಲ ತಮ್ಮ ಬದುಕನ್ನು ಅದ್ಭುತವಾಗಿ ಕಟ್ಕೊಂಡವರು. ಅಲ್ಲವ ಪ್ರಭು ಮಾತನ್ನು ಹೇಳ್ತಾರೆ, ಏನ್ ಹೇಳ್ತಾರೆ? ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವನ್ನು ನೀ ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಶ್ರೀಮಂತರ ಇಲ್ಲ ಕಾರಣ ಎಲೆ ಮನವೇ. ಇವತ್ತು ರಿಯಲ್ ಪವರ್, ಎಲೆಕ್ಷನ್ ಪವರ್, ಮಜಲ್ ಪವರ್, ಎಲೆಕ್ಟ್ರಿಕ್ ಪವರ್, ಎನಿ ಪವರ್, ಈ ಎಲ್ಲಾ ಪವರ್ಗಿಂತ ರಿಯಲ್ ಪವರ್ ಅಂದ್ರೆ ನಾಲೆಜ್ ಪವರ್. ಈ ಜಗತ್ತನ್ನ ಆಳುವಂತ ಶಕ್ತಿ ಜ್ಞಾನಕ್ಕಿದೆ. ಅಂತ ಜ್ಞಾನವನ್ನ ನೀನು ಪಡೆದೆ ಅಂತ ಅಂದ್ರೆ ನಿಜವಾದ ಶ್ರೀಮಂತ ನೀನೇ ಅಂತ ಶರಣರು ಹೇಳ್ತಾರೆ. ಅಲ್ಲವ ಪ್ರಭು ಇವತ್ತು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕೊಟ್ಟಿರುವಂತ ಮಾನವೀಯ ಮೌಲ್ಯಗಳು, ವಚನ ಸಾಹಿತ್ಯ ಈ ಜಗತ್ತಿನ ವಿಶ್ವ ಶಾಂತಿಗೆ ಬೇಕಾದಂತ ಅದ್ಭುತವಾದ
ಎನ್ನುವಂತ ಅದ್ಭುತವಾಗಿರುವಂತ ಸಂದೇಶಗಳಿದ್ದಾವೆ. ಅಂತ ವಚನ ಸಾಹಿತ್ಯವನ್ನ ಇಟ್ಕೊಂಡು ಸಿದ್ಧಾರೂಢರ ಜೀವನ ಚರಿತ್ರೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಶ್ರೀಗಳು ನಮ್ಮ ಬಾಬುರಾವ್ ಶರಣರು ನೆರವೇರಿಸ್ಕೊಳ್ತಾ ಇದ್ದಾರೆ. ಇಷ್ಟೇ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಶಿವಾಜಿ, ಛತ್ರಪತಿ ಶಿವಾಜಿ, ಜೀಜಾಬಾಯಿ ಇವನ್ನೆಲ್ಲ ನಾವು ಸ್ಮರಣೆ ಮಾಡ್ತೀವಿ. ಯಾಕೆ ಸ್ಮರಣೆ ಮಾಡ್ತೀವಿ? ಅವರು ದೇಶಕ್ಕೋಸ್ಕರವಾಗಿ ಬದುಕಿದ್ರು, ನಿಸ್ವಾರ್ಥವಾಗಿ ಬದುಕಿದ್ರು, ಸದುದ್ದೇಶವನ್ನು ಇಟ್ಕೊಂಡು ನಿಸ್ವಾರ್ಥವಾಗಿ ಈ ನಾಡಿಗೋಸ್ಕರವಾಗಿ ಬದುಕಿದ್ಕೆ ಅವ್ರು ಉಳಿದ್ರು. ನಾವು ನೀವೆಲ್ಲ ಮನೆತನಕ್ಕೆ ನಾವು ಬದುಕ್ತೀವಿ, ಅದಕ್ಕೆ ಅಳಿದ್ವಿ. ನಿಸ್ವಾರ್ಥ ಸದುದ್ದೇಶದಿಂದ ಯಾರು ಸಮಾಜ ಸೇವೆಯನ್ನು ಮಾಡ್ತಾರಲ್ಲ ಅವರು ಸೂರ್ಯ ಚಂದ್ರ ಇರುವುದು ಕೂಡ ಉಳಿತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲ ಈಗ ಕುತ್ಕೊಂಡಿದ್ವಿ. ನಮ್ಮ ಆರೋಗ್ಯ ಯಾಕೆ ಹದಗೆಡ್ತದೆ? ಬೇಕು ಅನ್ನುವಂಥ ದಾಹ ಹೆಚ್ಚಾದಾಗ, ಬೇಕು ಅಂದವನೇ ಬಡವ, ಸಾಕು ಎಂದವನೇ ಶ್ರೀಮಂತ. ಇದು ಶರಣರು ಹೇಳುವಂತ ಮಾತು. ಇವತ್ತು ಈ ನಿಸರ್ಗದೊಳಗೆ ಹಂಗೆ ಒಂದೇ ಎರಡು ಮಾತಲ್ಲಿ ಮುಗಿಸ್ಕೊಳ್ಳೋಣ. ನಿಸರ್ಗದಲ್ಲಿ ನಿಮ್ಮ ಮನೆಯಲ್ಲಿ ಜಾನುವಾರುಗಳಿದ್ದಾವೆ. ಎತ್ತು, ಎಮ್ಮೆ, ಆಕಳ, ಬೆಕ್ಕು, ನಾಯಿ ಇವೆಲ್ಲ ನಮ್ಮ ಸುತ್ತಮುತ್ತ ನಮ್ಮ ಜೊತೆ ಬದುಕ್ತಾ ಇರುವಂತ ಪ್ರಾಣಿ. ಆ ಪ್ರಾಣಿಗಳಿಗೆ ಏನಾದ್ರೂ ಶುಗರ್ ಬರುತ್ತೆ, BP ಬರುತ್ತೆ, ಬೇರೆ ಕಾಯಿಲೆಗಳು ಬಹಳ ಕಡಿಮೆ. ಆದ್ರೆ ಮನುಷ್ಯನಿಗೆ ಯಾಕೆ ಇಂತ ಬೇರೆ ಶ್ರೀಮಂತ ಕಾಯಿಲೆಗಳು? ಪ್ರಾಣಿ ಪಕ್ಷಿಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಮರಿಮೊಮ್ಮಕ್ಕಳಿಗೆ ಬೇಕು ಅಂತ ಇಟ್ಕೊಳ್ಳುವಂತ ಗುಣ ಇಲ್ಲ. ಅವೆಲ್ಲ ಇರೋವು ಮನುಷ್ಯನಿಗೆ. ಬೇಕು ಅಂತ ಗಳಿಸಿ ಹಂಗೆ ಹೋಗ್ಬಿಡ್ತಾನೆ, ಅವನು ಬಳಸಲ್ಲ. ಈ ಜಗತ್ತಿನಾಗೆ ಒಂದೇ ನಿಯಮ, ನೀವು ಏನೇ ಗಳಿಸ್ರಿ, ಎಷ್ಟಾದ್ರೂ ಗಳಿಸ್ರಿ, ಅದನ್ನು ಬಳಸ್ರಿ. ಒಳ್ಳೇದಕ್ಕೆ ಬಳಸಿದಾಗ ನೀವು ಗಳಿಸಿದ ಸಾರ್ಥಕತೆ ಆಗ್ತದೆ. 10 ತಲೆಮಾರಿಗೆ ಗಳಿಸ್ಬೇಕು ಅಂತ ಯೋಚನೆ ಮಾಡಿ ಗಳಿಸಿ ಮತ್ತ ಅದು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಆರೋಗ್ಯ ಹಾಳು ಮಾಡ್ತೇವೆ. ಇಷ್ಟೇ ಜಗತ್ತಿನಲ್ಲಿ ನೀವೇನೇ ಗಳಿಸಿದ್ರು ಕೊನೆಗೆ ಬಿಟ್ಟು ಹೋಗ್ಬೇಕು, ಇಲ್ಲ ಕೊಟ್ಟು ಹೋಗ್ಬೇಕು. ಕೊಟ್ಟೋಗೋದು ಬಹಳ ಕಡಿಮೆ, ಬಿಟ್ಟು ಹೋಗೋದೇ ಜಾಸ್ತಿ. ಅದಕ್ಕೋಸ್ಕರವಾಗಿ ಯಾಕೆ ಆರೋಗ್ಯ ಅದನ್ನೆಲ್ಲ ಹಾಳು ಮಾಡ್ಕೋದು? ಯಾಕೆ ಯಾರು ನಿಜವಾದ ಅವಿಮುಕ್ತ ಬದುಕನ್ನ ನಡೆಸಬೇಕು ಅಂದ್ರೆ ಇದ್ರಲ್ಲೇ ನೆಮ್ಮದಿಯಿಂದ ಬದುಕಿ ಬಂಗಾರದಕ್ಕೆ ಇನ್ನೂ 10 ವರ್ಷ ಇರ್ಬೇಕಿತ್ತಪ್ಪ ಈ ಮನುಷ್ಯ, ಬಂಗಾರದಂತ ಮನುಷ್ಯ ಎಷ್ಟು ಹೆಲ್ಪ್ ಮಾಡ್ದ, ಎಷ್ಟು ಅವ್ರ ಮನೆಗೆ ಖಾಲಿ ಕೈಯಿಂದ ಏನಾದ್ರೂ ಸಹಾಯ ಅಂತ ಕೇಳಲಿಕ್ಕೆ ಹೋದ ಅಂದ್ರೆ ಯಾರನ್ನೂ ಹಾಗೆ ಕಳಿಸ್ತಿರ್ಲಿಲ್ಲ. ಇಂಥ ಮನುಷ್ಯ, ಬಂಗಾರದಂತ ಮನುಷ್ಯ, ದೇವರಂತ ಮನುಷ್ಯ ಇರ್ಬೇಕಾಗಿತ್ತು ಅಂದ್ರೆ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ. ಇವನು ಇರೋದನ್ನೇ ಕಿತ್ಕೊಂತಿದ್ದಪ್ಪ, ತಂದು ಕಿತ್ಕೊಳ್ತಿದ್ದ, ಇನ್ನೊಬ್ಬರು ಕಿತ್ಕೊಳ್ತಿದ್ದ, ಇವನು ಬೇಗನೆ ಹೋಗ್ಬೇಕಿತ್ತು ಅಂತ ಯಾರಾದ್ರೂ ಅಂದ್ರೆ ಅವನು ನರಕಕ್ಕೆ ಹೋಗಿದ್ದಾನೆ ಅಂತ ಅಂದ. ಸ್ವರ್ಗ ನರಕ ಇಲ್ಲೇ ಇದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಇದ್ದುದರಲ್ಲಿ ನೆಮ್ಮದಿಯಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದು ನೆಮ್ಮದಿಯಿಂದ ಆರೋಗ್ಯವನ್ನ ಇಟ್ಕೊಂಡು ಯಾರು ಸುಖವಾಗಿ ಬದುಕ್ತಾರಲ್ಲ ಅವರೇ ನಿಜವಾದ ಶ್ರೀಮಂತರು. ಆ ಎಲ್ಲ ಸದ್ಗುಣಗಳನ್ನು ಕಲಿಸುವಂಥದ್ದು ಪ್ರವಚನ. ಅದಕ್ಕೋಸ್ಕರವಾಗಿ ಇವತ್ತು
ಬಾಬುರಾವ್ ಶರಣರು ಅದ್ಭುತವಾಗಿ ತಮ್ಮ ಚಿಂತನೆಗಳನ್ನ ಹೇಳಿದ್ದಾರೆ. ಇನ್ನೇನು 2 ದಿನಗಳಲ್ಲಿ ಇದು ಮುಕ್ತಾಯ ಆಗ್ತದೆ. ಆದ್ರೂ ಕೂಡ ಪ್ರತಿ ವರ್ಷ ಚಾಚೂ ತಪ್ಪದೆ ಬಸವಾದಿ ಶಿವಶರಣರ ಚಿಂತನೆಗಳನ್ನ ಕೇಳುವ ಮೂಲಕವಾಗಿ ನಿಮ್ಮೆಲ್ಲರ ಬದುಕನ್ನ ಹಸನಾಗಿ ಮಾಡ್ಕೊಳ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಅಪ್ಪ ಮುರುಗೇಶ ಶ್ರೀಗಳು ಬಸವಾದಿ ಶಿವಶರಣರು ವಿಶೇಷವಾಗಿರುವಂತಹ ಆರೋಗ್ಯವನ್ನ ಕಲಿಯಲಿ ಅಂತ ನಾನು ಕೂಡ ಭಾವಿಸ್ತಾ ಇವತ್ತೆಲ್ಲ ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದಿದ್ವಿ. ಇದು ಉಳಿಸೋದಿದೆಯಲ್ಲ, ಇದೇ ಉಳಿಯೋದು. ನೀವೇನ್ ಕೊಟ್ರು ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಸಾಕು ಅನ್ನೋದೇನಪ್ಪ? ಪ್ರಸಾದ. ಬೇರೆದೇನಾದ್ರು ಸಾಕು ಅಂತೀರ ನೀವು? ಹೊಟ್ಟೆ ತುಂಬಂದ್ರೆ ಸಾಕಪ್ಪ, ಸಂತೃಪ್ತಿ ಆಯ್ತು. ಬೇರೆ ಬೇಕು ಬೇಕು ಅಂತೀವಿ, ಸಾಕು ಅನ್ನೋದು ಒಂದೇ, ಅದು ಪ್ರಸಾದ. ಪ್ರಸಾದ ಇವತ್ತು ಮನೆಯಿಂದ ಇದು ಪದಾರ್ಥ ಆಗಿತ್ತು, ಇಲ್ಲಿ ಸನ್ನಿಧಿ ಬಂದು ಪೂಜೆ ಕೊಂಡು ಶ್ರೀಗಳ ಹಸ್ತ ಅದು ಸ್ಪರ್ಶ ಆಯ್ತು ಅಂದ್ರೆ ಅದು ಪ್ರಸಾದ. ಹಾಗೆ ಮನುಷ್ಯ ಪ್ರವಚನಕ್ಕೆ ಬಂದು 4 ಒಳ್ಳೆ ಚಿಂತನೆಗಳನ್ನು ಕೇಳಿದ ಅಂದ್ರೆ ಮಾನವ ಮಾದೇವ ಸ್ಥಿತಿಗೆ ತಲುಪಲಿಕ್ಕೆ ಇದು ಬೆಳಕನ್ನು ನೀಡುತ್ತದೆ. ಅದಕ್ಕೋಸ್ಕರವಾಗಿ ನಿಜವಾದ ಜ್ಞಾನದಾಸೋಹ ನಾವು ಇರೋವರೆಗೂ ಈ ಪ್ರಸಾದ 4 ತಾಸಿನಲ್ಲಿ ಹೊಟ್ಟೆ ಹಸಿಯುತ್ತೆ. ಆದರೆ ಪೂಜ್ಯರು ನೀಡುವಂತ ಪ್ರಸಾದ ಜ್ಞಾನದಾಸೋಹ ಜೀವನ ಇರುವವರೆಗೂ ಕೂಡ ಅದು ಉಳಿಯುತ್ತದೆ. ಅಂತ ಜ್ಞಾನದಾಸೋಹಕ್ಕೆ ಒತ್ತಿರುವಂತ ನಮ್ಮ ಎಲ್ಲ ಗಾಯಕ್ವಾಡ್ ತೋಟದ ಎಲ್ಲ ಸರ್ವ ಶರಣಚರ್ಯರಿಗೆ ಎಲ್ಲ ದಾರ್ಶನಿಕರು ಒಳ್ಳೆ ಮಾಡಿ ಅಂತ ಆಶಿಸುತ್ತಾ ಈ ಸಮಯ ಆಗಿರೋದ್ರಿಂದ ಈ ಮಾತುಗಳನ್ನು ಈಗ ಮುಗಿಸ್ಕೊಳ್ಳೋಣ.